ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡ ಕುಸಿತ ಘೋರ ಅವಘಡಕ್ಕೆ ಸಾಕ್ಷಿಯಾಗಿದೆ. 20 ಮಂದಿ ಮಣ್ಣಿನಡಿ ಹೂತು ಹೋಗಿದ್ದು 6 ಜನರ ಮೃತದೇಹಗಳು ಪತ್ತೆಯಾಗಿದೆ. 20 ಜನರು ಸಾವನ್ನಪ್ಪಿರುವಂತಹ ಶಂಕೆ ಇದ್ದು ಎನ್ಡಿಆರ್ಎಫ್ ತಂಡದಿಂದ ಇಂದು ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಶಿರೂರು ಗುಡ್ಡ ಕುಸಿತ ದುರಂತ, ಇಡೀ ಕುಟುಂಬ ನಾಮಾವಶೇಷ. ಒಂದೇ ಕುಟುಂಬದ 4 ಬಲಿ, ಪತ್ತೆಯಾಗದ 2 ಗುರುತು. ಗುಡ್ಡ ಕುಸಿತದಲ್ಲಿ 20ಕ್ಕೂ ಹೆಚ್ಚು ಜನರು ಬಲಿಯಾಗಿರುವ ಶಂಕೆ. ಯಾರೊಬ್ಬರು ಊಹಿಸಿರಲಿಲ್ಲ ಇಂಥದ್ದೊಂದು ದುರಂತ ನಡೆಯುತ್ತೆ ಅನ್ನೋ ಸಣ್ಣ ಸುಳಿವು ಕೂಡ ಇರಲಿಲ್ಲ. ಮಳೆಗೆ ಬೆಚ್ಚಗೆ ಚಹಾ ಸವಿಯುತ್ತಿದ್ದ ಜೀವಗಳು ಪ್ರಕೃತಿಯ ಮುನಿಸಿಗೆ ಸಮಾಧಿಯಾಗಿವೆ. ಎಸ್, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರಕರಣ ಹಿಂದೆಂದೂ ಕಂಡು ಕೇಳರಿಯದ ದುರಂತವಾಗಿ ಪರಿಣಮಿಸಿದೆ. ಭೂದೇವಿಯ ಕೋಪಕ್ಕೆ ಸುಮಾರು 20 ಜನರು ಬಲಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ನಿನ್ನೆ ಬೆಳಿಗ್ಗೆ 9:30 ಹೊತ್ತಿಗೆ ನಡೆದ ಈ ಗುಡ್ಡ ಕುಸಿತ ದುರಂತದಲ್ಲಿ ಈವರೆಗೆ 6 ಜನರ ಶವಗಳು ಪತ್ತೆಯಾಗಿದೆ. ಅದರಲ್ಲಿ ಒಂದು ಇಡೀ ಕುಟುಂಬವೇ ಸರ್ವನಾಶವಾಗಿದೆ. ಟೀ ಹೋಟೆಲ್ ಮಾಲೀಕ ಲಕ್ಷ್ಮಣ್ ನಾಯಕ್, ಅವರ ಪತ್ನಿ ಶಾಂತಿ, ಪುತ್ರ 11 ವರ್ಷದ ರೋಷನ್, ಪುತ್ರಿ 4 ವರ್ಷದ ಅವಂತಿಕಾ ಮಣ್ಣಿನಡಿ ಮಣ್ಣಾಗಿದ್ದಾರೆ. 4 ಗುರುತುಗಳು ಮಾತ್ರ ಪತ್ತೆಯಾಗಿದ್ದು, ಟ್ರಕ್ ಚಾಲಕ ಮತ್ತು ಇನ್ನೊಬ್ಬನ ಮೃತದೇಹದ ಗುರುತು ಪತ್ತೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಆಘಾತಕಾರಿ ವಿಚಾರ ಏನಂದ್ರೆ, ಗುಡ್ಡ ಕುಸಿತದಲ್ಲಿ ಸುಮಾರು 20 ಜನರು ಮೃತಪಟ್ಟಿರುವ ಶಂಕೆ ಇದೆ ಎನ್ನಲಾಗ್ತಿದೆ. ಚಹಾ ಹೋಟೆಲ್ ಎಲ್ಲ ತೊಳ್ಕೊಂಡು ಹೋಗೋದು. ಚಹಾ ಹೋಟೆಲ್ ಇಲ್ಲ ಅಂದ್ರೆ ಒಂದು ಅರ್ಧ ನೀರಿಗೆ ಹೋಗ್ಬಿಟ್ಟದು ಚಹಾ ಹೋಟೆಲ್. ಅವ್ರ ಮನೇಲಿ ಮಕ್ಕಳು ಒಂದು 2 ಜನ ಸಣ್ಣ ಮಕ್ಕಳು, ಅವ್ರ ಗಂಡ ಹೆಂಡತಿ, ಒಬ್ಬ ಕೆಲಸದವ, ಅವ್ರ ಅತ್ತೆ ಮನೆಯವರೆಲ್ಲರೂ ಬಂದಿದ್ರಂತೆ ಅವ್ರ ಮನೆಗೆ. ಈಗ ಅಲ್ಲಿ ಒಬ್ರು ಕಾಣಿಸ್ತಾ ಇಲ್ಲ, ಪೂರಾ ಮಣ್ಣಿಗೆ ತೊಳ್ಕೊಂಡು ಹೋಗೋರು. ನಾಪತ್ತೆಯಾದವರಿಗೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಶೋಧ ಕಾರ್ಯ. ಶಿರೂರ ಗುಡ್ಡ ಕುಸಿತದಲ್ಲಿ ಈವರೆಗೆ ಪತ್ತೆಯಾಗಿರುವ ಮೃತದೇಹಗಳೆಲ್ಲವೂ ಗಂಗಾವಳಿ ನದಿಯಲ್ಲೇ ಸಿಕ್ಕಿವೆ. ಇದುವರೆಗೂ ರಸ್ತೆ ಮೇಲಿನ ಮಣ್ಣು ಮತ್ತು ಬಂಡೆ ತೆರವು ಕಾರ್ಯ ಪೂರ್ಣವಾಗಿಲ್ಲ. ಒಂದು ವೇಳೆ ಮಣ್ಣು ಮತ್ತು ಬಂಡೆ ತೆರವು ಮಾಡಿದ್ರೆ ಮತ್ತಷ್ಟು ಜನರು ಪತ್ತೆ ಆಗಬಹುದು ಅನ್ನೋ ಆತಂಕ ಸೃಷ್ಟಿಯಾಗಿದೆ. ಹೀಗಾಗಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ನಿಂದ ಶೋಧ ಕಾರ್ಯ ತೀವ್ರಗೊಂಡಿದೆ. ಈಗಾಗಲೇ ಎನ್ಡಿಆರ್ಎಫ್ ತಂಡ ಸಾವನ್ನಪ್ಪಿನವರ ಮೃತದೇಹವನ್ನು ಹೊರತೆಗೆಯುವುದಕ್ಕೆ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ, ಗುಡ್ಡ ಕುಸಿತ ಆಗಿರುವುದು ಒಂದು ಕಡೆ ಆಗಿದ್ರೆ, ಗುಡ್ಡ ಕುಸಿದ ಪಕ್ಕದಲ್ಲಿ ನದಿ ಇರುವುದರಿಂದ ಮೃತದೇಹಗಳು ನದಿಗೆ ಏನಾದರೂ ಬಿದ್ದಿದೆ ಅಂತಲೂ ಸಹಿತ ಶಂಕೆ ವ್ಯಕ್ತವಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಎನ್ಡಿಆರ್ಎಫ್ ತಂಡದವರು ತಮ್ಮ ಎಲ್ಲ ಬೋಟ್ಗಳನ್ನು ತಯಾರು ಮಾಡುವುದರ ಮೂಲಕ ಗಂಗಾವಳಿ ನದಿಗೆ ಇಳಿದುಬಿಟ್ಟು ಶೋಧ ಕಾರ್ಯ ಮುಂದುವರಿಸುವುದಕ್ಕೆ ಎಲ್ಲಾ ರೀತಿಯಾದ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರ ಘೋಷಿಸಿದ ಸಚಿವ. ಗುಡ್ಡ ಕುಸಿತ ಸ್ಥಳಕ್ಕೆ ಭೇಟಿ ನೀಡಿದ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಹೇಳಿದ್ರು. ಜಿಲ್ಲಾಡಳಿತ ವತಿಯಿಂದ ಹೆಚ್ಚಿನ ಸಹಾಯ ಮಾಡುತ್ತೇವೆ ಅಂತ ಭರವಸೆ ನೀಡಿದ್ರು. ಇಲ್ಲಿ ಪರಿಸ್ಥಿತಿ ನೋಡಿದಾಗ ಬಹಳ ಬೇಜಾರಾಯಿತು. ಬೆಳಿಗ್ಗೆಯಿಂದ ನಾಳೆ ಸಂಜೆವರೆಗಿದ್ದು ಮತ್ತು ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೆಲ್ಲ ಮಾಡ್ತೇವೆ. ಅವರಿಗೇನು ಸರ್ಕಾರದಿಂದ ಸಹಾಯ ಮಾಡಲಿಕ್ಕೆ ಆಗ್ತದೆ ಅದು ಸಹಾಯ ಮಾಡ್ತೇವೆ. ಗುತ್ತಿಗೆ ಕಂಪನಿ ನಿರ್ಲಕ್ಷ್ಯದಿಂದಲೇ ದುರಂತ, ಐಆರ್ಬಿ ವಿರುದ್ಧ ಎಫ್ಐಆರ್. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಗುತ್ತಿಗೆ ಪಡೆದಿದ್ದ ಐಆರ್ಬಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಕಂಪನಿಯ ನಿರ್ಲಕ್ಷ್ಯದಿಂದಲೇ ಈ ದುರಂತ ನಡೆದಿದೆ ಅಂತ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೇಳಿದ್ದಾರೆ. ಹೀಗಾಗಿ ಐಆರ್ಬಿ ಕಂಪನಿ ಮೇಲೆ ಕೇಸ್ ದಾಖಲಿಸಲಾಗಿದೆ. ಇದು ನ್ಯಾಚುರಲ್ ಕೆಲಾಮಿಟಿನ ಮ್ಯಾನ್ ಮೇಡ್ ಮಾಡಿದ್ದಾರೆ, ನಾವು ತನಿಖೆ ಮಾಡಬೇಕಾಗಿದೆ. ಅದನ್ನು ನಾವೆಲ್ಲ ಮಾಡ್ತೀವಿ. ಫಸ್ಟ್ ಅವರ್ ಪ್ರಿಯಾರಿಟಿ ಈಸ್ ಟು ಗೆಟ್ ರಿಡ್ ಆಫ್ ದಿಸ್ ಲ್ಯಾಂಡ್ ಸ್ಲೈಡ್. ಮೊನ್ನೇನಿದೆ ಅದನ್ನು ತೆಗೆದಂಥದ್ದು. ಫರ್ದರ್ ಇನ್ನೂ ಹೆವಿ ರೈನ್ ಬರ್ತಿರೋದ್ರಿಂದ ಎಲ್ಲಿ ಗ್ರಾಮಗಳು ಯಾವುದು ಮುಳುಗಡೆ ಆಗದಿರೋದಕ್ಕೆ ರಕ್ಷಣಾ ಕಾರ್ಯ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ಸದ್ಯ ಮಳೆ ಕಡಿಮೆ ಆದ್ರೆ ಬೆಳಿಗ್ಗೆ ರಕ್ಷಣಾ ಕಾರ್ಯಾಚರಣೆ ನಡೆಯಲಿದೆಯಂತ ಪೊಲೀಸರು ರಕ್ಷಣಾ ತಂಡಗಳು ಮಾಹಿತಿ ನೀಡಿವೆ. ಒಂದು ವೇಳೆ ಮಳೆಯಾದ್ರೆ ಮತ್ತಷ್ಟು ಮಣ್ಣು ಕುಸಿಯುವ ಆತಂಕವಿದೆ. ಬ್ಯೂರೋ ರಿಪೋರ್ಟ್, TV9.